ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಭಾನುವಾರದ ಹರಟೆಗೆ ಸ್ವಾಗತ. ನನಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀವು ಕೊಟ್ಟಿರುವಂಥ ಭಾನುವಾರದ ಸಂಚಿಕೆ ಇದು. ನಾನು ಏನು ಬೇಕಾದರೂ ಮಾತಾಡುವಂಥ ಅವಕಾಶ ಇರುವ ಸಂಚಿಕೆ ಅದು. ಸ್ವಲ್ಪ ಸಮಯ ಹೆಚ್ಚಾದರೂ ಕೂಡ ಬೇರೆ ಬೇರೆ ವಿಷಯಗಳನ್ನು ಇಲ್ಲಿ ನಾವು ಉಲ್ಲೇಖಿಸಲಿಕ್ಕೆ ಅವಕಾಶ ಇರುತ್ತೆ. ಸ್ನೇಹಿತರೆ, ಘಟೋತ್ಕಚನ ಕಥೆಯನ್ನು ಮೊದಲು ತಮಗೆ ಹೇಳ್ತೀನಿ. ಅದಾದ ಮೇಲೆ ಇದು ಹೇಗೆ ಇವತ್ತಿನ ಸಂಚಿಕೆಗೆ ಪೂರಕ ಅಂತ ಹೇಳ್ತೀನಿ. ಸ್ನೇಹಿತರೆ, ಘಟೋತ್ಕಚ ಹಿಡಿಂಬೆ ಮತ್ತು ಭೀಮರಿಂದ ಸಂತಾನವಾದಂಥ ವ್ಯಕ್ತಿ. ಈತನ ಸಾವಿನ ಸಂದರ್ಭದಲ್ಲಿ ಕೃಷ್ಣ ಈತನಿಗೆ ನೆನಪು ಮಾಡ್ತಾನೆ, ನೋಡಪ್ಪ, ನಿನಗೊಂದು ಅಗಾಧವಾದಂಥ ಒಂದು ವರ ಇದೆ. ಆ ವರ ಏನಂದರೆ, ನೀನು ಹೇಗೆ ಬೇಕೋ ಹಾಗೆ ಬೆಳೆಯಬಲ್ಲಂಥ ಅಕರಾಳ ವಿಕರಾಳ ಆಗಬಹುದಾದಂಥ ಒಂದು ವರವನ್ನು ನಿನಗೆ ನೀಡಲಾಗಿದೆ. ಅದನ್ನು ನೀನು ಈಗ ಸಾಯೋದಕ್ಕಿಂತ ಮುಂಚೆ ಪ್ರಯೋಗಿಸು. ಘಟೋತ್ಕಚನಿಗೆ ಇದು ಅರ್ಥ ಆಗೋದಿಲ್ಲ. ಏನು ಹೇಳ್ತಾ ಇದ್ದಾರೆ ಇವರು? ಕೃಷ್ಣ, ಶ್ರೀಕೃಷ್ಣ ಪರಮಾತ್ಮ ಅವ್ರು ಹೇಳ್ತಾರೆ, ನೋಡು, ನೀನು ಹೇಗಿದ್ದರೂ ಈಗ ಸಾಯಬೇಕು. ಸಾಯುವಾಗ ಒಂದಿಷ್ಟು ಸಹಾಯ ಮಾಡಿ ಸಾಯಿ. ನೀನು ನಮ್ಮ ಯುದ್ಧ ಇರೋದು ಕೌರವರ ವಿರುದ್ಧವಾಗಿ, ನೀನು ಪಾಂಡವರ ಪರವಾಗಿ ಹೋರಾಟ ಮಾಡ್ತಾ ಇದೆಯಾ. ಪಾಂಡವರಿಗೆ ಅನುಕೂಲ ಆಗಬೇಕು ಅಂದರೆ ಕೌರವರ ಸೈನ್ಯ ನಾಶ ಆಗಬೇಕು. ನಾಶ ಆಗಬೇಕು ಅಂದರೆ ಭಾಳ ದೊಡ್ಡದಾದಂಥ ಪ್ರಬಲ ಶಕ್ತಿಯ ಪ್ರಯೋಗ ಆಗಬೇಕು. ನಿನಗಿರುವಂಥ ವರ ಅದು. ನೀನು ಅಕರಾಳ ವಿಕರಾಳ ಹೆಂಗೆ ಬೇಕು ಹಂಗೆ ಬೆಳಿಬಹುದು. ಬೆಳೆದ ಮೇಲೆ ಹೋಗಿ ಕೌರವರ ಮೇಲೆ ಬಿದ್ದು ಬಿಡ್ತೀಯ, ಬಿದ್ದು ಕೂಡ ಅವ್ರು ಸತ್ತು ಹೋಗ್ಬಿಡ್ತಾರೆ. ಸಹಸ್ರಾರು ಲಕ್ಷಾಂತರ ಜನ ಏಕಕಾಲಕ್ಕೆ ಸಾಯಿಸಬಲ್ಲ ಶಕ್ತಿಯನ್ನು ನಿನಗೆ ನೀಡಲಾಗಿದೆ ಅಂತ. ಏನು ಹಾಲು ಕುಡಿದಷ್ಟು ಸಂತೋಷ ಘಟೋತ್ಕಚನಿಗೆ. ಅಲ್ಲಲ್ಲೆಲ್ಲೆಲ್ಲೆಲ್ಲೆ ಎಂಥ ಐಡಿಯಾ ಕೊಟ್ಬಿಟ್ಟ ಶ್ರೀಕೃಷ್ಣ ಪರಮಾತ್ಮ ಅಂಥೇಳಿ ಇನ್ನಿಲ್ಲದ ಹಾಗೆ ಕೌರವರ ಸಂಹಾರವನ್ನು ಶುರು ಮಾಡ್ತಾರೆ. ತನಗಿಷ್ಟ ಬಂದ ಅಗಾಧವಾದಂಥ ರೂಪವನ್ನು ಧರಿಸುವುದು, ಕೌರವರನ್ನು ಹೊಡೆಯೋದು ಮಾಡ್ತಿರ್ತಾನೆ. ತಲೆ ಕೆಟ್ಟು ಹೋಗ್ಬಿಡ್ತದೆ ಕೌರವರಿಗೆ. ಏನು ಮಾಡೋದು ಇದು? ಘಟೋತ್ಕಚನನ್ನು ಹೆಂಗೂ ಮಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಕರ್ಣನ ಬಳಿ ಬರ್ತಾರೆ. ಕರ್ಣನಿಗೆ ಹೇಳ್ತಾರೆ, ಈ ಪರಿಸ್ಥಿತಿ ಬಂದುಬಿಟ್ಟಿದೆ, ಏನು ಮಾಡೋದು ಈಗ ಅಂತ. ಅವ ಕರ್ಣ ಅನಿವಾರ್ಯವಾಗಿ ತನ್ನ ಬಳಿ ಇರುವಂಥ ಏಕಾಗ್ನಿ ಅಸ್ತ್ರ ಅಂತ ಒಂದು ಅಸ್ತ್ರ ಅದು. ಈ ಅಸ್ತ್ರವನ್ನು ಆತ ಕಾಪಿಟ್ಟುಕೊಂಡು ಕೂತಿರ್ತಾನೆ. ಯಾಕೆ? ಅರ್ಜುನನ ಹೊಡಿಲಿಕ್ಕೆ ಬೇಕು ಅಂತ. ಪ್ರಬಲವಾದಂಥ ಅಸ್ತ್ರ. 14ನೇ ರಾತ್ರಿ, ಯುದ್ಧದ 14ನೇ ದಿವಸ ರಾತ್ರಿ, ಮಾಯಾಯುದ್ಧದ ಸಂದರ್ಭದಲ್ಲಿ ಈ ಏಕಾಗ್ನಿ ಅಸ್ತ್ರವನ್ನು ಬಳಸಿ ಕೊನೆಗೆ ಘಟೋತ್ಕಚನನ್ನು ವಧೆ ಮಾಡಲಾಗತ್ತೆ. ಯಾಕೆ ಈ ಕಥೆಯನ್ನು ಇವತ್ತು ಪ್ರಸ್ತಾಪ ಮಾಡಿದೆ? ನಮ್ಮ ರಾಜಕೀಯದ ಇವತ್ತಿನ ಬೆಳವಣಿಗೆಯನ್ನು ನೋಡಿದರೆ ಹೇಗೆ ಒಬ್ಬ ವ್ಯಕ್ತಿ ತನ್ನ ಅಗಾಧವಾದಂಥ ಶಕ್ತಿಯನ್ನು ಬಳಸಿ ಉಳಿದವ್ರನ್ನೆಲ್ಲ ಹೇಗೆ ನಾಶ ಮಾಡ್ತಾರೆ ಅನ್ನುವುದಕ್ಕೆ ರಾಹುಲ್ ಗಾಂಧಿಗಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಕಳೆದ ವಾರ ನಡೆದ ವಿದ್ಯಮಾನಕ್ಕೋಸ್ಕರ ಈ ಕಥೆಯನ್ನು ಇಲ್ಲಿ ನಾನು ಉಲ್ಲೇಖ ಮಾಡಿದ್ದೆ. ಯಾಕೆಂದರೆ ಓಂ ಪ್ರಕಾಶ್ ಬಿರ್ಲಾ ಅವ್ರ ವಿರುದ್ಧ ಯಾವ ವಿಪಕ್ಷದವ್ರಿಗೂ ಯಾವುದೇ ರೀತಿಯಾದಂಥ ಅಭ್ಯಂತರ ಇರಲಿಲ್ಲ. ಆ ಮನುಷ್ಯ ಆ ರೀತಿಯಾದಂಥ ನಡವಳಿಕೆಯನ್ನು ಇಟ್ಕೊಂಡಿರುವ ವ್ಯಕ್ತಿ ಮತ್ತು ಕಾನೂನು ರೀತಿ ಏನು ಮಾಡಬೇಕು, ಒಬ್ಬ ಹೆಡ್ ಮಾಸ್ಟರ್ ಕೆಲಸವನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ. ಆಮೇಲೆ ಸಭಾಧ್ಯಕ್ಷರು ಬಹಳ ಮೂಗು ತೋರಿಸುವ ಅಗತ್ಯ ಏನೂ ಇರೋದಿಲ್ಲ. ಮಾತಾಡಲಿಕ್ಕೆ ಅವಕಾಶ ಕೊಡೋದು, ಪಾಯಿಂಟ್ ಆಫ್ ಆರ್ಡರ್ ಬಂದ ಸಂದರ್ಭದಲ್ಲಿ ಇನ್ನೊಬ್ಬರ ಮಧ್ಯೆ ತೋರಿಸುವಂತೆ ನೋಡ್ಕೊಳ್ಳೋದು, ಆರ್ಡ್ರ್ ಅನ್ನೋದು, ಈ ರೀತಿಯಾದಂಥ ಒಂದು ಶಾಲೆಯನ್ನು ನಡೆಸ್ಕೊಂಡು ಹೋಗೋ ಕೆಲಸ ಇರ್ತದೆ ಅವ್ರದ್ದು. ರಾಹುಲ್ ಗಾಂಧಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ, ಆದ್ದರಿಂದ ಓಂ ಬಿರ್ಲಾ ಅವ್ರ ವಿರುದ್ಧ ನಾವೀಗ ವಾಗ್ದಂಡನೆಯನ್ನು ಮಾಡೋಣ, ಅವ್ರನ್ನ ಪದಚ್ಯುತಗೊಳಿಸೋಣ, ಅವ್ರನ್ನ ಕುರ್ಚಿಯಿಂದ ಇಳಿಸೋಣ ಅಂತ ಹಠಕ್ಕೆ ಬೀಳ್ತಾರೆ. ತಾನು ಹಠಕ್ಕೆ ಬೀಳೋದಲ್ಲದೆ ಸಂಬಂಧವೇ ಇರಲಾರ್ದಂಥ ಈ ಕಡೆ ಈ ಸಮಾಜವಾದಿ ಪಾರ್ಟಿಯನ್ನು ಎಳತ್ತರ್ತಾರೆ, ಆ ಕಡೆ TMC ಒಲ್ಲೆ ಅಂದರೂ ಆಕೆಯನ್ನು ಕರ್ಕೊಂಬರ್ತಾರೆ. ಉಳಿದ ವಿಪಕ್ಷಗಳು ಅನಿವಾರ್ಯವಾಗಿ DMKಯಿಂದ ಹಿಡಿದು ಎಲ್ಲ ಪಕ್ಷಗಳು ಜೊತೆ ಸೇರಬೇಕಾಗತ್ತೆ. ಅಷ್ಟೆಲ್ಲ ಮಾಡಿದರೂ ಕೂಡ ಅವರನ್ನು ಕೆಳಗಿಳಿಸ್ಲಿಕ್ಕಾಗೋದಿಲ್ಲ, ಅವರ ಸ್ಥಾನದಿಂದ ಅನೂರ್ಜಿತಗೊಳಿಸ್ಲಿಕ್ಕಾಗೋದಿಲ್ಲ. ಕೊನೆಗೆ ಎಲ್ಲ ವಿಪಕ್ಷದವರಿಗೆ ದೊಡ್ಡದಾದಂಥ ಮುಖಭಂಗವನ್ನು ಮಾಡ್ತಾರೆ. ಹೇಗೆ ಘಟೋತ್ಕಚ ಕೌರವ ಸೇನೆಯನ್ನು ಪೂರ್ತಿ ಮಟಾಶ್ ಮಾಡಿದರು, ಆ ರೀತಿ ವಿಪಕ್ಷದವ್ರನ್ನ ಸಂಪೂರ್ಣ ಮಟಾಶ್ ಮಾಡುವ ಕೆಲಸವನ್ನು ರಾಹುಲ್ ಗಾಂಧಿ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ? ಯಾಕೆ ಅಂದರೆ ಈ ವಾರ ಹೊಸ ಆಟ ಶುರುವಾಗುತ್ತೆ. ರಾಹುಲ್ ಗಾಂಧಿಗೆ ಸಣ್ಣ ಸಣ್ಣ ಆಟಿಕೆ ಸಾಮಾನು ಹಿಡ್ಕೊಂಡು ಆಟ ಆಡುವ ಒಂದು ಚಟ ಇದೆ. ಏನಪ್ಪ, ಒಂದು ಸಲ ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಓಟ್ ಚೋರಿ ಗದ್ದಿ ಚೋರಿ ನೆನಪಾಗಿಬಿಡ್ತದೆ. ಅದನ್ನು ಒಂದು ವಾರ 15 ದಿವಸ ಆ ಆಟ ಆಡ್ತಾರೆ. ಅದಾದ ಕೂಡಲೇ ಮೊಹಬ್ಬತ್ ಕಿ ದುಕಾನ್ ತೆಗಿತಾರೆ. ಕಂಡ ಕಡೆ ಹೋಗಿ ಮೊಹಬ್ಬತ್ ಕಿ ದುಕಾನ್ ಅಂತ ಶುರು ಮಾಡ್ತಾರೆ.
ಅದಾದ ಮೇಲೆ ಇನ್ನೊಂದು ಯಾವುದೋ ವಿಷಯ ತಗೋತಾರೆ, ಅದರ ಜೊತೆ ಒಂದು 15 ದಿವಸ ಆಟ ಆಡ್ತಾರೆ. ಪ್ರತಿ ಬಾರಿ ಹೊಸ ಆಟಗಳು ಬೇಕು ಅವ್ರಿಗೆ ಹ್ಯಾಪಿ ಹಾರ್ಮೋನ್ ಕೆಲಸ ಮಾಡೋದೇ ಆ ರೀತಿ ಅಂತ ನನಗನ್ಸುತ್ತೆ ಅವರು. ಆದರೆ ಈತ ತನ್ನ ಈ ರೀತಿಯಾದಂಥ ಅಸುರಿ ಮನಸ್ಥಿತಿಯಿಂದಾಗಿ ಉಳಿದ ವಿಪಕ್ಷದವರನ್ನು ಆಹುತಿ ತೆಗೆದುಕೊಳ್ತಾರೆ. ಹೇಗೆ ಘಟೋತ್ಕಜ ಎಲ್ಲ ಕೌರವರ ನಾಶವನ್ನು ಮಾಡಲಿಕ್ಕೆ ತನ್ನ ಅಕರಾಳ ವಿಕರಾಳ ದೇಹವನ್ನು ಬಳಸಿಕೊಂಡು ನಾಶ ಮಾಡ್ತಾ ಇದ್ನೋ, ವಿಚಿತ್ರ ರೂಪವನ್ನು ಹಾಕಿ ವಧೆ ಮಾಡ್ತಾ ಇದ್ನೋ, ಆ ರೀತಿ ರಾಹುಲ್ ಗಾಂಧಿ ತನ್ನ ಏನು ಸ್ವಹಿತಾಸಕ್ತಿಗಳಿದ್ದಾವೆ ಅದಕ್ಕೆ ವಿಪಕ್ಷಗಳನ್ನ ಬಳಸಿಕೊಂಡು ಮುಗಿಸ್ತಾ ಇದ್ದಾರೆ. ಹಾಗಾದರೆ ಈ ವಾರದ ಕಥೆ ಏನು? ಈ ವಾರ ಇದ್ದಕ್ಕಿದ್ದ ಹಾಗೆ ಹಠಕ್ಕೆ ಬಿದ್ದಿರೋದು ಮಮತಾ ಬೇಗಂ ಅವರು. ನಮ್ಮ ಸ್ನೇಹಿತರೊಬ್ಬರು, ಹಿರಿಯ ಸ್ನೇಹಿತರು, ಮಮತಾ ಬೇಗಂ ಅಂತ ಭಾಳ ಸಲ ಹೇಳಬೇಡ ಅಂತ ಹೇಳ್ಯಾರ. ಮಮತಾ ಬ್ಯಾನರ್ಜಿ ಏನ್ರಿ ಇಲ್ಲದೆ ಅದ್ರ ಹೆಸರು ಮರ್ತು ಹೋಗ್ಬಿಡ್ತದೆ ನಮಗೆ ಅಂತ. ಅದು ನಿಜಾನೂ ಹೌದು. ಏನಾಗ್ತದೆ, ಭಾಳ ಸಲ ಅಸಲಿ ಹೆಸರುಗಳೇ ಮರ್ತು ಹೋಗ್ಬಿಡ್ತದೆ. ಒಂದು ಕಾಲಕ್ಕೆ ಪಪ್ಪು ಅನ್ನೋದು ಎಷ್ಟು ಪಾಪ್ಯುಲರ್ ಆಗಿತ್ತು ಅಂದರೆ, ಯಾರಾದರೂ ಆತನ ಹೆಸರು ಹೇಳಿದರೆ ಯಾರು ಹೆಸರು ಹೇಳ್ತಾ ಇದ್ದಾರೆ ಅವರು ಅಂತ ಎಲ್ಲರೂ ಕನ್ಫ್ಯೂಸ್ ಆಗೋದು. ಆ ರೀತಿಯಾದಂಥ ಸ್ಥಿತಿ ಒಂದಷ್ಟು ದಿವಸ ಇತ್ತು. ಇನ್ನು ನಮ್ಮ ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಮಲ್ಲಿಕಾರ್ಜುನ ಮುತ್ತೆ ಅನ್ನೋ ಹೆಸರು ಎಷ್ಟು ಅಪ್ಯಾಯಮಾನ ಆಗಿಬಿಟ್ಟಿದೆ ಅಂದರೆ, ಅವ್ರಿಗಿನ್ನು ಸಂಪೂರ್ಣವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು, ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅಂದರೆ ಯಾರೋ ಬೇರೆ ವ್ಯಕ್ತಿ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಆ ರೀತಿಯಾದಂಥ ಸ್ಥಿತಿ. ಆದ್ದರಿಂದ ಈಗ ಮಮತಾ ಬೇಗಂ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಮತಾ ಬೇಗಂ ಅವ್ರಿಗೆ ಈಗ ಪಶ್ಚಿಮ ಬಂಗಾಳದ ಜನರೆದುರಿಗೆ ತಾನು ಹೋರಾಟ ಮಾಡ್ತಾ ಇದ್ದೀನಿ, ಇವರಿಗೆ ಹಕ್ಕನ್ನು ಕೊಡಿಸ್ತಾ ಇದ್ದೀನಿ, ಮತದಾನದ ಹಕ್ಕನ್ನು ಕೊಡಿಸ್ತಾ ಇದ್ದೀನಿ ಅಂತ ಹೇಗಾದರೂ ಮಾಡಿ ರುಜುವಾತು ಪಡಿಸ್ಬೇಕಾದ ಅಗತ್ಯ ಇದೆ. ಮೊದಲನೇದಾಗಿ ಯಾರಿಗೆ ಓಟು ಹಾಕುವ ಹಕ್ಕಿದೆಯೋ ಅವ್ರಿಗೆ ಇದರಿಂದ ಏನೋ ಮಜಾ ಅನಿಸಲ್ಲ. ಹೆಂಗಿದ್ರು ನನ್ನ ಕಡೆ ವೋಟರ್ ಐ ಡಿ ಇದೆ, ಇವರೇನು ಹೋರಾಟ ಮಾಡ್ತಾರೆ ಅಂತಾರೆ. ಇನ್ನು ಓಟ್ ಯಾರು ಹಾಕ್ಲಿಕ್ಕೆ ಆಗೋದಿಲ್ವೋ, ಯಾರು ವಲಸಿಗರು ಬಂದಿದ್ದಾರೋ ಅವ್ರ ಪರವಾಗಿ ಈಕೆ ಎಷ್ಟೇ ಧ್ವನಿಯನ್ನೆತ್ತಿದ್ರೂ ಕೂಡ ಅವರಿಗೆ ಹಕ್ಕು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಇದನ್ನು ಟೋಟಲ್ಲಾಗಿ ಈಗ ಹೈಜಾಕ್ ಮಾಡಿರೋದು ಸ್ವತಃ ನಮ್ಮ ಸುಪ್ರೀಂ ಕೋರ್ಟ್. ಅವರೇ ತಮ್ಮ ಯಾವ ಕೆಲಸವನ್ನು ಕಾರ್ಯಾಂಗ ಮಾಡಬೇಕೋ ಆ ಕೆಲಸವನ್ನು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯಾಯಾಂಗ ಮಾಡ್ತಾ ಇದೆ. ನ್ಯಾಯಾಂಗ ನಿರ್ದೇಶನ ಮಾಡಬೇಕು ಕಾರ್ಯಾಂಗಕ್ಕೆ, ನೋಡು ಈ ರೀತಿಯಾಗಿ ನೀನು ಇದನ್ನು ನಿರ್ವಹಿಸಬೇಕು, ಈ ರೀತಿ SIRನ ಮರುಪರಿಶೀಲನೆ ಆಗಬೇಕು, ಪರಿಷ್ಕರಣೆ ಆಗಬೇಕು ಅಂತೆಲ್ಲ ಹೇಳಿ. ಇಲ್ಲ ನಮ್ಮ ಜಡ್ಜ್ಗಳನ್ನೇ ತೊಗೊಂಡು ನೀವು ಮಾಡಿಸಿ ಅಂತ ಅವ್ರನ್ನೇ ಫೀಲ್ಡಿಗೆ ಇಳಿಸ್ಬಿಟ್ರೆ, ಚಾಣಕ್ಯನೇ ರಾಜ್ಯವನ್ನು ಆಳಲಿಕ್ಕೆ ಶುರು ಮಾಡಿಬಿಟ್ರೆ ದೇಶ ಹಿಂಗಿರ್ತದೆ. ಸುಮ್ಮನೆ ಆಲೋಚನೆ ಮಾಡಿ. ಇರಲಿ, ಜಸ್ಟಿಸ್ ಸೂರ್ಯಕಾಂತ್ ಅವ್ರಿಗೆ ಏನೋ ವಿಶೇಷವಾದಂಥ ಆಸ್ಥೆ ಇತ್ತು ಅಂತ ಅಂದ್ಕೊಳ್ಳೋಣ. ಅವ್ರೇನು ಹೇಳಿದ್ರು, ಎಲ್ಲ ಒರಿಸ್ಸಾದಲ್ಲಿರುವಂಥವರು, ಆಮೇಲೆ ಪಕ್ಕದ ರಾಜ್ಯದಲ್ಲಿರೋರು ಎಲ್ಲ ನ್ಯಾಯಿಕ ಅಧಿಕಾರಿಗಳನ್ನ, ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟು ಎಲ್ಲರನ್ನೂ ಬಳಸಿಕೊಂಡು ನೀವು ಈ ವೋಟರ್ ಇದನ್ನು ರಿವಿಷನನ್ನು ಮಾಡಿ ಅಂತ ಆರ್ಡರ್ ಮಾಡಿದ್ದಾರೆ. ಈಗ ಅವರು ಮಾಡಿದ ಮೇಲೆ ಈಕೆ ಮಮತಾ ಬೇಗಂ ಯಾವುದೇ ರೀತಿಯ ಪ್ರಶ್ನೆ ಮಾಡಲಿಕ್ಕೆ ಬರೋದಿಲ್ಲ. ಆದರೆ ಆಕೆ ಏನು ಮಾಡ್ಬೇಕಂತ ಮಾಡಿದ್ದಾಳೆ ಅಂದರೆ, ಇದರ ಗೂಬೆಯನ್ನು ಕೂತ್ಕೊಂಡೋಗಿ ಚೀಫ್ ಎಲೆಕ್ಷನ್ ಕಮಿಷನರ್ ಮೇಲೆ ಕೂಡಿಸ್ಬೇಕು ಅಂತ, ಜ್ಞಾನೇಶ್ ಕುಮಾರ್ ಮೇಲೆ. ಅದಕ್ಕೇನು ಮತ್ತೆ ಈ ವಾರ ಹೊಸದಾಗಿ ಅವರ ಪದಚ್ಯುತಿಗಾಗಿ ನೋಟಿಸು ನಿನ್ನೆ ಆಗಲೇ ಕೊಟ್ಟಾಯಿತು, ಶುಕ್ರವಾರ ದಿವಸ ಕೊಟ್ಟಾಗಿ ಹೋಗಿದೆ. ಮೊನ್ನೆ ಏನು ಮತ್ತೆ ವಾಗ್ದಂಡನೆ, ಮಹಾಭಿಯೋಗ, ಅವರನ್ನು ಇನ್ನಿಲ್ಲದ ಹಾಗೆ ಅವಮಾನಕ್ಕೀಡು ಮಾಡೋದು, ಮುಖಭಂಗ ಆಗುವ ಹಾಗೆ ಮಾತಾಡೋದು, ಈ ರೀತಿಯಾದ ಎಲ್ಲ ರೀತಿಯ ಚಟುವಟಿಕೆಗಳನ್ನು ಮುಂದಿನ ವಾರದಲ್ಲಿ, ಮುಂದಿನ ಸೋಮವಾರದಿಂದ ಶುಕ್ರವಾರದವರೆಗೂ ನಡೆಯುವಂಥ ಲೋಕಸಭಾ ಅಧಿವೇಶನದಲ್ಲಿ ಈ ರೀತಿಯ ಎಲ್ಲ ವಿದ್ಯಮಾನಗಳನ್ನು ನೀವು ನೋಡಬಹುದು. ಆದರೆ ದುರಂತ ಏನು ಅಂತ ನಿಮ್ಗೆ ಹೇಳ್ತೀನಿ. ಏನು ದುರಂತ? ಯಾವಾಗ ನೀವು ಜ್ಞಾನೇಶ್ ಕುಮಾರ್ ಈ ರೀತಿ ಅಂತ ಹೇಳ್ತೀರೋ, ಹೇಳಿದ ತಕ್ಷಣ ಭಾರತೀಯ ಜನತಾ ಪಾರ್ಟಿಯ ಒಬ್ಬೊಬ್ಬರಾಗಿ ಮೇಲೆ ಎದ್ದು ನಿಲ್ಲಕ್ಕೆ ಶುರು ಮಾಡ್ತಾರೆ. ಏನಂತ ಶುರು ಮಾಡ್ತಾರೆ? ಫಸ್ಟಿಗೆ ದುಬೈ ಎದ್ದು ನಿಂತಾರೆ. ಎದ್ದು ನಿಂತ ಅವ್ರು ಹೇಳ್ತಾರೆ, ಅಲ್ಲ ಸ್ವಾಮಿ ನೀವು ಈ ರೀತಿ ಎಲ್ಲ ಹೇಳ್ತಾ ಇದ್ರಿ, ನಿಮ್ಮ ಕಾಲಘಟ್ಟದಲ್ಲಿ ಇದ್ದಂಥ ಚೀಫ್ ಎಲೆಕ್ಷನ್ ಕಮಿಷನರು ಯಾವ್ಯಾವ ರೀತಿ ಕೆಲಸ ಮಾಡಿದರು ದಯವಿಟ್ಟು ನಮಗೆ ಹೇಳಿ. ಹೇಗೆ ಅವರು ಬಾತ್ರೂಮ್ ಹೋಗಿ ಫೋನ್ ಮಾಡಿ ಸೋನಿಯಾ ಗಾಂಧಿಗೆ ಎಲ್ಲ ವಿಷಯ ತಿಳಿಸ್ತಾ ಇದ್ರು, ಅದ್ರ ಮಾಹಿತಿಯನ್ನು ಕೊಡಿ. ಅದಲ್ಲದೆ TN ಶೇಷನ್ನು ಚಿತಾಭಸ್ಮವನ್ನು ಇಟ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡಿದ ಮೇಲೆ ಮುಂದಿನ ಹಂತದ ಚುನಾವಣೆ ನಡೀಲಿ ಅಂತ ನಿಮಗೋಸ್ಕರ ಯಾವ ಸಿಂಪತಿ ಕ್ರಿಯೇಟ್ ಆಗಬೇಕು ಅಂತ ಆಲೋಚನೆ ಇತ್ತು, ಆ ರೀತಿಯಾದ ಚುನಾವಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದರ ಬಗ್ಗೆ ಏನು ಹೇಳ್ತೀರಿ? ಹೀಗಾಗಿ ಒಂದಿಲ್ಲ ಒಂದು ಬೇರೆ ಬೇರೆ ವಿಷಯಗಳನ್ನು ತೆಗೆದು ಈಗ ಹಣ್ಣುಗಾಯಿ ನೀರುಗಾಯಿಯನ್ನು ಮಾಡೋದು ಯಾರನ್ನ ಅಂದರೆ ಅಗೇನ್ ರಾಹುಲ್ ಗಾಂಧಿಯನ್ನು ಹಣ್ಣುಗಾಯಿ ನೀರುಗಾಯಿ ಮಾಡ್ತಾರೆ. ಮಜಾ ಏನು ಅಂತ ಇನ್ನೊಂದಿದೆ ವಿಷಯ ಇದರಲ್ಲಿ. ಈಗೇನು ಅಂತಂದರೆ ಇದಕ್ಕಿದ್ದ ಹಾಗೆ ಆ ವಿಷಯವನ್ನು ಮಾತಾಡೋದಿಲ್ಲ, ನಾವು ಇರಾನ್ ಬಗ್ಗೆ ಮಾತಾಡೋಣ, ಯುದ್ಧದ ಬಗ್ಗೆ ಮಾತಾಡೋಣ. ಅದಿಲ್ಲ ಅಂದರೆ ಹರ್ದೀಪ್ ಸಿಂಗ್ ಪುರಿ ಬಗ್ಗೆ ನಾವು ಚರ್ಚೆ ಮಾಡೋಣ. ಇದಕ್ಕಿದ್ದ ಹಾಗೆ ವಿಷಯವನ್ನು ಬದಲಿ ಮಾಡಿಬಿಡೋದು. ಅಂದರೆ ಈ ಒಂದು ಸಿನಿಮಾ ಇತ್ತು ಜಾನಿ ಲಿವರ್ದು ಕಾಮಿಡಿ ಸೀನು, ಯಾವ ಸಿನಿಮಾ ಅಂತ ನೆನಪು ಬರ್ತಾ ಇಲ್ಲ. ಆತ ಒಂದು ಕಾಲನಿನಲ್ಲಿ ಇರ್ತಾನೆ ರೀ, ಒಂದು ವಠಾರದಲ್ಲಿ ಇರ್ತಾನೆ, ಅಥವಾ ಅಪಾರ್ಟ್ಮೆಂಟ್ ಅಂದ್ಕೊಳ್ಳಿ, ಕಾಲನಿನಲ್ಲಿ ಇರ್ತಾನೆ.
ಇದಕ್ಕಿದ್ದಂಗೆ ಆತನ ಮಕ್ಕಳು ಎಲ್ಲ ಬಂದು ಓ ಓ ಅಂತ ಕಿರಿಸ್ತಾ ಪಟಾಕಿ ಹಾರಿಸ್ತಾ ಇರ್ತಾರೆ. ಜನ ಎಲ್ಲ ಕೇಳ್ತಾರೆ, ಯಾಕೋ ಪಟಾಕಿ ಹಾರಿಸ್ತಾ ಇದೆಯಾ ಅಂದ್ಕೊಳ್ಳಿ. ದೀಪಾವಳಿ 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 ಅಂತ. ಅಲ್ಲಯ್ಯ, ಇವತ್ತು ಹೋಳಿ ಹುಣ್ಣಿಮೆ. ಇವತ್ತು ಹೋಳಿ ಬಣ್ಣ ಆಡ್ಬೇಕು, ಬಣ್ಣ ಬಿಟ್ಟು ನೀವು ಪಟಾಕಿ ಹಾರಿಸ್ತಾ ಇದೆಯಲ್ಲ ನೀನು. ಇಲ್ಲ ಇಲ್ಲ, ನಾವು ದೀಪಾವಳಿ ಮಾಡ್ತೀವಿ ಇವತ್ತು ಅಂತ. ಇನ್ನು ಹೋಳಿ ಹುಣ್ಣಿಮೆ ಬರುತ್ತೆ, ಅವತ್ತು ಬಣ್ಣ ಆಡ್ಬೇಕು ಎಲ್ಲರೂ. ಬಣ್ಣ ಆಡೋ ಟೈಮಲ್ಲಿ ಈತ ದೀಪಾವಳಿ ದಿವಸ ಈತ ಪಟಾಕಿ ಹಾರಿಸ್ಬೇಕು, ಅವತ್ತು ಈತ ಬಣ್ಣ ಆಡ್ತಿರ್ತೀವಿ. ಏನಂತ ಕೇಳಿದ್ರೆ, ಇಲ್ಲ ರಂಗ ಪಂಚಮಿ ಹೊತ್ತು ನಾನು ಬಣ್ಣ ಆಡ್ತಾ ಇದ್ದೀನಿ. ಹಾಗೆ ರಾಹುಲ್ ಗಾಂಧಿ ಯಾವ ಸಂದರ್ಭದಲ್ಲಿ ಯಾವ ಕೆಲಸ ಮಾಡಬೇಕು ಅನ್ನುವಂಥ ವಿವೇಕ ಯಾವುದೂ ಇರೋದಿಲ್ಲ. ಆತ ತನಗೆ ಇಟ್ ಹಿಮ್ಸ್ ಆ್ಯಂಡ್ ಫ್ಯಾನ್ಸಿ ಅಂತಾರೆ. ವಿಮ್ಸ್ ಆ್ಯಂಡ್ ಫ್ಯಾನ್ಸಿ ತನ್ನ ಮನಸ್ಸಿಗೆ ಹೇಗೆ ಬರುತ್ತೋ ಅದಕ್ಕೆ ಇಡೀ ಸಂಸತ್ತು ನಡೆದುಕೊಳ್ಳಬೇಕು. ನಿನ್ನ ಕೂಡ ಅದನ್ನೇ ಮಾತು ಹೇಳಿದರು ಓಂ ಬಿರ್ಲಾ ಅವರು. ಎಲ್ಲರಿಗೂ ನಾವು ಅವಕಾಶ ಕೊಡ್ತೀವಿ, ಆದರೆ ನೀವು ಅವಕಾಶವನ್ನು ಹೇಗೆ ತೆಗೆದುಕೊಳ್ಳಬೇಕು ಅನ್ನೋ ನಿಮ್ಗೆ ಗೊತ್ತಿರಬೇಕು. ಯಾವ ಸಂದರ್ಭದಲ್ಲಿ ಏನನ್ನು ಮಾತಾಡಬೇಕು ಅಂತ ಗೊತ್ತಿರಬೇಕು. ನಿಮ್ಮ ಮನಸ್ಸೋ ಇಚ್ಛೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರೆ ಶಿಸ್ತು ಅನ್ನೋದು ಇರೋದಿಲ್ಲ. ಸಂಸದೀಯ ಉಲ್ಲಂಘನೆಗಳಾಗಬಾರ್ದು ಅಂತ ಭಾಳ ಚೆಂದಾಗಿ ಪಾಠ ಮಾಡಿದರು ಅವರು. ಕೇಳಿಸ್ಕೊಳ್ಳೋ ಯಾವ ಕಿವಿಗಳಿರೋದಿಲ್ವೇ? ಆ್ಯಕ್ಟಿವ್ ಲಿಸನಿಂಗ್ ಅಂತಾರೆ. ಆ್ಯಕ್ಟಿವ್ ಲಿಸನಿಂಗ್ ಅಂತಂದರೆ ಏನನ್ನು ಹೇಳ್ತಾರೋ ಅದನ್ನು ಕೇಳಿಸ್ಕೊಳ್ಳೋದು. ನಮ್ಮದೆಲ್ಲ ಆ್ಯಕ್ಟಿವ್ ಲಿಸನಿಂಗ್ ಅಲ್ಲ. ನಮ್ದು ಹೆಂಗೆ ಅಂದರೆ, ಎದುರುಗಡೆ ಇರೋ ವ್ಯಕ್ತಿ ಏನು ಹೇಳ್ತಾನೆ ಅದಕ್ಕೇನು ಉತ್ತರ ಕೊಡಲಿ ಅಂತ ನಾವು ಇಲ್ಲಿ ಮಾನಸಿಕವಾಗಿ ತಯಾರಿ ಮಾಡ್ಕೋತಿರ್ತೀವಿ. ಆತನ ಮಾತನ್ನು ಪೂರ್ತಿ ಕೇಳಿಸ್ಕೊಳ್ಳೋದಿಲ್ಲ. ನಮಗೆ ಹೇಗೆ ಬೇಕೋ, ನಮಗೆ ಅಪ್ಯಾಯಮಾನ ಆಗುವ ಹಾಗೆ ನಾವು ಕೇಳಿಸ್ಕೋತೀವಿ, ಅದಕ್ಕೆ ಥಟ್ ಅಂತ ಉತ್ತರ ಕೊಡ್ತೀವಿ. ಆದ್ದರಿಂದ ನಮ್ಮದೆಲ್ಲ ಆ್ಯಕ್ಟಿವ್ ಲಿಸನಿಂಗ್ ಅಲ್ಲ. ಆ್ಯಕ್ಟಿವ್ ಲಿಸನಿಂಗ್ ಇದ್ದಾಗ ಈ ರೀತಿಯ ಸಮಸ್ಯೆಗಳು ಇರೋದಿಲ್ಲ. ಈಗ ರಾಹುಲ್ ಗಾಂಧಿಯ ಆಟ ಹೇಗಾಗತ್ತೆ ಅಂದರೆ, ಮುಂದೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ, ಅಸ್ಸಾಂನಲ್ಲಿ ಚುನಾವಣೆ ಇದೆ, ತಮಿಳ್ನಾಡಿನಲ್ಲಿ ಚುನಾವಣೆ ಇದೆ. ಹಣ್ಣುಗಾಯಿ ನೀರುಗಾಯಿ ಆಗೋದು ಈ ಸಲ 100ಕ್ಕೆ 100 ದಿಟ್ಟ ರಾಹುಲ್ ಗಾಂಧಿ ಯಾವ ಸ್ಥಿತಿಗೆ ಬಂದುಬಿಡ್ತಾರೆ ಕೊನೆಗೆ ಅಂತಂದರೆ, ಅವ್ರಿಗೆ ಈ ಸಲ 99 ಸೀಟ್ ಬಂದಿದೆಯಲ್ಲ. ಈಗ ನೈತಿಕವಾಗಿ ಈತನನ್ನು ಹೊಡೆದು ಲೋಕಸಭಾ ಚುನಾವಣೆ ಹೊತ್ತಿಗೆ 2029 ಹೊತ್ತಿಗೆ ಆತ ಉಸಿರನ್ನು ಎತ್ತಲಾರದ ಸ್ಥಿತಿಗೆ ಬಂದುಬಿಡ್ತಾರೆ. ಯಾವಾಗಲೂ ರನ್ನಿಂಗ್ ರೇಸಲ್ಲಿ ಓಡೋರು ಒಂದು 100 ಮೀಟ್ರು 200 ಮೀಟ್ರು 300 ಮೀಟ್ರ್ವರೆಗೂ ಓಡ್ತಾ ಇದ್ದಾರೋ ನಡೀತಾ ಇದ್ದಾರೋ ಗೊತ್ತಾಗೋದಿಲ್ಲ. ಕೊನೆಯ 2 ಸುತ್ತಿರ್ತಾವಲ್ಲ, ಆವಾಗಲೇ ರಭಸದಿಂದ ಓಡೋದು. ಇವರೆಲ್ಲ ಬೆಳಿಗ್ಗೆ ಎದ್ದು ಕೂಡಲೇ ಇವರು ಹೋರಾಟ ಮನೋಭಾವದಲ್ಲಿ ಇದ್ದು ಬಿಟ್ಟರೆ ಮುಂದೆ ಇವರು ಮಹಾನ್ ಚುನಾವಣೆಯನ್ನು ಎದುರಿಸಲಿಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆ ಬೇಕಲ್ವ, ಅದ್ಯಾವುದೂ ಇರೋದಿಲ್ಲ. ಇದು ಸಂಸತ್ನಲ್ಲಿ ನಡೆದ ವಿದ್ಯಮಾನ. ಇನ್ನು ಒಂದು ಸಣ್ಣದಾಗಿ ಅಂತಾರಾಷ್ಟ್ರೀಯ ವಿಚಾರವನ್ನು ಹೇಳಿಬಿಡ್ತೀನಿ. ಯಾಕೆ ಹೇಳಿದ್ರೆ ಅಪೂರ್ಣ ಆಗಬಾರ್ದು ಎನ್ನುವಂಥ ಕಾರಣಕ್ಕೋಸ್ಕರ. ನಿಮ್ಗೆ ಗೊತ್ತು, ಖಾರ್ಗ್ ದ್ವೀಪವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ದಾಳಿಯನ್ನು ಮಾಡಿ ಅವರ ಮಿಲಿಟ್ರಿ ಏನೇನು ವ್ಯವಸ್ಥೆ ಇತ್ತೋ ಆ ಮಿಲಿಟ್ರಿ ವ್ಯವಸ್ಥೆನ ಸಂಪೂರ್ಣವಾಗಿ ಧ್ವಂಸಗೊಳಿಸಿದೆ ಅಮೇರಿಕ. ಏನು ಉದ್ದೇಶ? ಅದಕ್ಕೆ ಜವೆಲಿಂದ ಕ್ರೌನ್ ಅಂತ ಹೇಳ್ತಾರೆ ಇದಕ್ಕೆ, ಖಾರ್ಗ್ ಐಲ್ಯಾಂಡಿಗೆ. ಯಾಕೆಂದರೆ ಇಡೀ 95% ಅವ್ರ ಪೆಟ್ರೋಲಿಯಂ ಉತ್ಪನ್ನಗಳೆಲ್ಲ ಪಾಸಾಗೋದು ಇದರಿಂದನೇ. ಇಲ್ಲೇ ಅವರ ತೈಲಾಗಾರ ಇರೋದು, ಇಲ್ಲೇ ಶೇಖರಣೆ, ಇಲ್ಲ ವ್ಯವಸ್ಥೆ ಎಲ್ಲವೂ ಅಲ್ಲೇ. ಅದು IRGC ನೋಡ್ಕೊಳ್ಳುತ್ತೆ. ಅಲ್ಲಿ IRGC ಹೇಗೆ ಅಂದರೆ, ರಾಷ್ಟ್ರಪತಿ ಕೂಡ ಉತ್ತರ ಕೊಡಲ್ಲ. ಅದು ಮಜಾ ನೋಡಿ ಹೇಗಿದೆ ಅವ್ರ ವ್ಯವಸ್ಥೆ ಹೇಗಿದೆ ಇರಾನ್ನಲ್ಲಿ ಅಂದರೆ, ಆ ರೀತಿಯ ಪರಮಾಧಿಕಾರ ಇಟ್ಕೊಳ್ಳುವಂಥ IRGC ವ್ಯವಸ್ಥೆ ಏನಿದೆ, ಅವರ ಮಿಲಿಟ್ರಿ ವ್ಯವಸ್ಥೆ ಏನಿದೆ, ಅದನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸಿದೆ ಅಮೇರಿಕ. ಇದರಿಂದ ಲಾಭ ಏನು? ಈಗ ನೀವು ಮಿಲಿಟ್ರಿ ವ್ಯವಸ್ಥೆಯನ್ನು ನೀವು ಧ್ವಂಸಗೊಳಿಸಿದರೆ ಅಮೇರಿಕಾಗೆ ಏನು ಲಾಭ? ಅಮೇರಿಕ ಮಾಡಬೇಕಾಗಿದ್ದೇನೆಂದರೆ, ಅವರ ತೈಲ ಉತ್ಪನ್ನವನ್ನು ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳುವುದೋ ಅಥವಾ ಅದನ್ನು ಸಂಪೂರ್ಣವಾಗಿ ನಾಶ ಮಾಡುವುದೋ ಏನಾದರೂ ಮಾಡಿದರೆ ಅದಕ್ಕೆ ಅನುಕೂಲ. ಈಗ ಉದಾಹರಣೆಗೆ ಹೇಳ್ತೇನೆ ನಿಮಗೆ, ಭಾರತ ರಷ್ಯಾದಿಂದ ತೈಲವನ್ನು ತೆಗೆದುಕೊಳ್ಳಬಾರದು ಅಂತ ಡೊನಾಲ್ಡ್ ಟ್ರಂಪ್ ಬಂದ ಮೇಲೆ ಹೇಳಿದರು. ಜೋ ಬೈಡನ್ ಇರುವಾಗ ತೈಲವನ್ನು ತೆಗೆದುಕೊಳ್ಳಿ ಅಂತ ಹೇಳಿದಂಥ ಜೋ ಬೈಡನ್, ಅಮೇರಿಕ ಸರ್ಕಾರ. ಡೊನಾಲ್ಡ್ ಟ್ರಂಪ್ ಚುನಾಯಿತರಾಗಿ ಬರ್ತಾರೆ, ಬಂದ ತಕ್ಷಣ ನೀವು ತೊಗೋಬೇಡಿ, ಯಾಕೆಂದರೆ ಆರ್ಥಿಕವಾಗಿ ಅವ್ರಿಗೆ ಸಹಾಯ ಆಗುತ್ತೆ. ನೀವು ತೈಲ ಖರೀದಿ ಮಾಡಿದರೆ ಭಾರತದವರು ರಷ್ಯಾದಿಂದ ಆರ್ಥಿಕವಾಗಿ ಗಟ್ಟಿ ಆಗ್ತಾರೆ, ಯುದ್ಧವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅವರು. ಆದ್ದರಿಂದ ನೀವು ತೈಲವನ್ನು ತೊಗೋಬೇಡಿ ಅಂದರು. ಇಲ್ಲಿ ಏನಾಗಿದೆ, ಅದನ್ನು ಇಲ್ಲಿ ತೊಗೊಂಬನ್ನಿ, ಎಲ್ಲಿ? ಇರಾನಿಗೆ ತೊಗೊಂಬನ್ನಿ. ಇರಾನ್ನ ಖಾರ್ಗ್ ದ್ವೀಪ ಏನಿದೆ, ಇಲ್ಲಿಂದ ತೈಲ ಉತ್ಪನ್ನ 95% ಎಲ್ಲ ಕಡೆ ರಫ್ತಾಗೋದು ಹೋದರೆ ಮತ್ತೆ ದುಡ್ಡು ಬರುತ್ತೆ ಇರಾನಿಗೆ ದುಡ್ಡು ಬಂದರೆ ಅದು ಇನ್ನಷ್ಟು ಸಶಕ್ತವಾಗಿ ಧನಾಢ್ಯವಾಗಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ಇಸ್ರೇಲ್ನ ಆಲೋಚನೆ ಬೇರೆ, ಅಮೇರಿಕೆಯ ಆಲೋಚನೆ ಬೇರೆ. ಇಸ್ರೇಲ್ನ ಆಲೋಚನೆ ಏನು? ಆರ್ಥಿಕವಾಗಿ ಸಂಪೂರ್ಣವಾಗಿ ನಿತ್ರಾಣ ಆಗಬೇಕು ಇರಾನ್. ಹಾಗೆ ಮಾಡುವ ಮೂಲಕ ಹೌತಿ ಉಗ್ರರು, ಹಿಜ್ಬುಲ್ಲಾಗಳು, ಯಾರ್ಯಾರಿದ್ದಾರೆ ಯಮನ್ನವರು ಎಲ್ಲರನ್ನೂ ಮುಗಿಸಿಬಿಡಬೇಕು. ಇರಾನ್ಗೆ ಶಕ್ತಿ, ನಿನಗೆ ಊಟಕ್ಕೆ ದುಡ್ಡಿಲ್ಲ ಅಂದಾಗ ಬೇರೆದವ್ರಿಗೆ ಊಟಕ್ಕೆ ನೀನು ದಕ್ಷಿಣೆ ಕೊಡಲಿಕ್ಕೆ ಅಥವಾ ನೀನು ಅವರಿಗೆ ಭಿಕ್ಷೆ ಹಾಕಲಿಕ್ಕೆ ಎಲ್ಲಿ ಸಾಧ್ಯ ಆಗತ್ತೆ? ಹಾಗೆ ಅದನ್ನು ಮುಗಿಸಬೇಕು ಎನ್ನುವುದು ಇಸ್ರೇಲ್ನ ಲೆಕ್ಕಾಚಾರ. ಇವನು ವ್ಯಾಪಾರಿ ಡೊನಾಲ್ಡ್ ಟ್ರಂಪ್. ಈತ ಏನು,
ಇವರ ಮಿಲ್ಟ್ರಿ ನೆಲೆಗಳೇನಿದೆ ಅಲ್ಲಿದ್ದಂಥ ಐಲ್ಯಾಂಡ್ನಲ್ಲಿದ್ದಂಥ ಮಿಲ್ಟ್ರಿ ನೆಲೆಗಳನ್ನು ನಾಶ ಮಾಡಿಬಿಟ್ರೆ ತೈಲ ಉತ್ಪನ್ನ ಇದೆ, ನಾಳೆ ರೆಜಿಮ್ ಚೇಂಜ್ ಆದ ಸಂದರ್ಭದಲ್ಲಿ ತನ್ನ ಹತೋಟಿಯನ್ನು ಅದರ ಮೇಲೆ ಇಟ್ಕೋಬಹುದು ಅಂತ. ಈ ಮಧ್ಯೆ ಒಂದು ಬೆಳವಣಿಗೆ ಆಗಿದೆ. ಏನಪ್ಪ ಬೃಹತ್ ಬೆಳವಣಿಗೆ ಏನಪ್ಪ ಅಂದರೆ 2,500 ಮರೀನ್ಸ್ ಬಂದು ಇಳಿತಾ ಇದ್ದಾವೆ. ಬಂದ ಮೇಲೆ ಅಲ್ಲಿ ಆಂಫಿಬಯಾಸ್ ಅಂತೇಳಿ ಆಪರೇಷನ್ ಮಾಡ್ತಾ ಇದ್ದಾರೆ. ಏನು ಆಂಫಿಬಯಾಸ್ ಆಪರೇಷನ್ ಅಂದರೆ, ಈಗ ಉಭಯಚರರು ಅಂತ ನಮ್ಮ ಶಾಲೆಯಲ್ಲಿದ್ದ ಹೇಳ್ಕೊಡ್ತಾ ಇದ್ರು. ಉಭಯಚರ ಪ್ರಾಣಿಗಳು ಅಂದರೆ ಯಾವಪ್ಪ? ಈಗ ಮೊಸಳೆ ಉಭಯಚರ, ಭೂಮಿ ಮೇಲೂ ಇರುತ್ತೆ ನೀರಲ್ಲೂ ಇರುತ್ತೆ, ಜಲಚರ ಮತ್ತು ಇದು ಎರಡೂ ಆಗತ್ತೆ. ಅದಕ್ಕೆ ಕಪ್ಪೆ ಇದು ಉಭಯಚರ. ಆಮೇಲೆ ಈ ಟಾರ್ಟೈಸು ಆಮೆ ಉಭಯಚರ. ಹಾಗೆ ಇದಕ್ಕೆ ಆಂಫಿಬಯಾಸ್ ಅಂತಾರೆ. ಆಂಫಿಬಯಾಸ್ ಆಪರೇಷನ್ ಮಿಲಿಟರಿನಲ್ಲಿ ಏನಂತಂದರೆ, ಇವರೆಲ್ಲ ಇದರೆಲ್ಲ ಬರ್ತಾರೆ, ಸೇಲಿಂಗ್ ಮಾಡ್ಕೊಂಡು ಬರ್ತಾರೆ, ಇವರು ನೇವಲ್ ಮೂಲಕ ಬರ್ತಾರೆ. ಬಂದು ಇಲ್ಲಿ ಭೂಮಿಯ ಮೇಲೆ ಹೋರಾಟ ಮಾಡುವಂಥ ದೊಡ್ಡದಾದಂಥ ಶಕ್ತಿಯನ್ನು ಹೊರಹೊಮ್ಮಿಸ್ತಾರೆ ಅವರು. ಏನು ಬೂಟ್ಸ್ ಆನ್ ಗ್ರೌಂಡ್ ಅಂತೀವಲ್ಲ, ಬೂಟ್ಸ್ ಆನ್ ಗ್ರೌಂಡ್ ಮಾಡಲಿಕ್ಕೂ ಸಿದ್ಧರಿರ್ತಾರೆ. ನೀರಿನಲ್ಲಿದ್ದು ಗುಂಡು ಹೊಡೆದು ಇವ್ರನ್ನ ಸಾಯಿಸಲಿಕ್ಕೂ ಸಿದ್ಧರಿರ್ತಾರೆ. ಇವರು ಎಲ್ಲ ಆರ್ಟಿಲರಿ ಮುಗಿಸ್ಲಿಕ್ಕೆ ಅಥವಾ ಇವರು ಯಾವ್ಯಾವ ದೊಡ್ಡದಾದಂಥ ಕೇಂದ್ರಗಳ ಮೇಲೆ ದಾಳಿ ಮಾಡಲಿಕ್ಕೆ ಅದಕ್ಕೆ ಸಿದ್ಧರಿರ್ತಾರೆ. ಆಕಾಶದಿಂದ ಏರ್ ಮಿಸೈಲ್ಗಳನ್ನು ಹೊಡಿಲಿಕ್ಕೂ ಸಿದ್ಧರಿರ್ತಾರೆ. ಉಭಯ ಥರದಲ್ಲಿ ಯುದ್ಧ ಮಾಡುವಂಥ ಒಂದು ವ್ಯವಸ್ಥೆಗೆ ಸನ್ನದ್ಧಾದಂಥ 2,500ರಿಂದ 3,000 ಇವು ಬರ್ತಾ ಇದ್ದಾವೆ. ಅಲ್ಲಿಗೆ ಯುದ್ಧದ ಸ್ಥಿತಿ ಹೇಗಿರುತ್ತೆ ಸೋಮವಾರದ ನಂತರ? ಇರಾನು ಇನ್ನಿಲ್ಲದ ಹಾಗೆ ಕಂಗೆಟ್ಟು ಹೋಗುವುದರ ಬಗ್ಗೆ ಅನುಮಾನ ಬೇಕಾಗಿಲ್ಲ. ಆದರೆ ಇರಾನ್ ಒಂದು ಮಾತನ್ನು ಹೇಳ್ತಾ ಇದೆ, ನೀವೇನೋ ನನ್ನ ಗಂಟ್ಲಿಗೆ ಕೈ ಹಾಕಿದರೆ ಮೂಗು ಗಟ್ಟಿ ಹಿಡಿದಿದ್ರಿ, ನಂಗೆ ಉಸಿರಾಡ್ಲಿಕ್ಕೆ ಆಗಲ್ಲ, ಈಗ ನನ್ನ ಬಾಯಿನೂ ತೆಗಿಯೋಕ್ಕಾಗಲ್ಲ, ಮೂಗನೂ ಗಟ್ಟಿ ಹಿಡಿದಿದ್ದೀರಿ, ನಾನೇನು ಮಾಡ್ತೀನಿ, ನಾನಂತೂ ಉಸಿರುಗಟ್ಟು ಸಾಯೋದು ಗ್ಯಾರಂಟಿ. ಈಗ ನಿಮ್ಮ ಯಾವ್ಯಾವ ನೆಲೆಗಳಿದಾವಲ್ಲ, ನಿಮ್ಮ ಇಂಧನದ ಶೇಖರಣೆ ಮಾಡಿರುವಂಥ ಜಾಗಗಳೆಲ್ಲ ನನಗೆ ಗೊತ್ತು. ನೀವೆಲ್ಲೂ ಬೇರೆ ಅಮೇರಿಕಾಗೆ ಹೋಗಿ ನಾವು ಹೊಡಿಬೇಕಾಗಿಲ್ಲ. ಇದೇ ಗಲ್ಫ್ ರೀಜನ್ನಲ್ಲಿ ನಿಮ್ಗೆ ಬೇಕಾದಷ್ಟಿದ್ದಾವೆ. ಅದರ ಮೇಲೆ ಸಂಪೂರ್ಣವಾಗಿ ದಾಳಿ ಮಾಡಿ ಸಂಪೂರ್ಣವಾಗಿ ಬೂದಿ ಮಾಡಿ ಬಿಸಾಕ್ತೀನಿ ಅಂತ ಅದು ಹೇಳ್ತಾ ಇದೆ. ಅಂದರೆ ಯುದ್ಧದ ತಿರುವು ಹೇಗಿರುತ್ತೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಜೊತೆಗೆ ಇನ್ನೊಂದು ಭಾಳ ಮಜಾ ಏನಪ್ಪ ಅಂತಂದರೆ, ಮುಂದಿನ ದಿನಗಳಲ್ಲಿ ಇದೊಂದು ಪ್ರೆಸಿಡೆನ್ಸ್ ಆಗುತ್ತೆ. ಈಗ ಯುದ್ಧ ಯಾವುದೋ ಒಂದು ಹಂತದಲ್ಲಿ ಮುಗಿದು ಹೋಗುತ್ತೆ. ಆದರೆ ಯಾವ ಹಾರ್ಮೂಸ್ ಜಲಸಂಧಿ ಅಂತ ಇದೆಯಲ್ಲ, ಸ್ಟೇಟ್ ಆಫ್ ಹಾರ್ಮೂಸ್ ಅಂತೇಳಿ, ಈ ಹಾರ್ಮೂಸನ್ನು ಯಾರು ತಮ್ಮ ನಿಯಂತ್ರಣದಲ್ಲಿ ಇಟ್ಕೋತಾರೋ, ಈಗಿರುವ ಸರ್ಕಾರ ಇರಾನ್ ಈ ಸರ್ಕಾರ ಈಗ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ. ನಾಳೆ ಸರ್ಕಾರ ಬದಲಾಗತ್ತೆ, ಇನ್ನೊಂದು ಸರ್ಕಾರ ಬರುತ್ತೆ. ಯಾರು ಬರ್ತಾರೋ ಅವರಿಗೆ ಹೆದರಿಕೊಂಡು ಉಳಿದ ದೇಶಗಳು ಇರಬೇಕಾದ ಅನಿವಾರ್ಯತೆ ಬರ್ತದೆ. ಯಾಕಂದರೆ ಜಗತ್ತಿನ ಎಲ್ಲ ಭಾಗಗಳಿಗೆ 20% ತೈಲವನ್ನು ರಫ್ತು ಮಾಡಲಿಕ್ಕೆ ಈ ಜಲಮಾರ್ಗದ ಮೂಲಕವೇ, ಜಲಸಂಧಿಯ ಮೂಲಕವೇ ಹೋಗ್ಬೋದು. ಭಾರತಕ್ಕೆ ಒಂದು ಅನುಕೂಲ ಇದೆ ಏನಂದರೆ, ಒಮಾನ್ನಿಂದ ನೇರವಾಗಿ ಮುಂಬೈ ಡಾಕ್ಸ್ಗೆ ಬರ್ಬೋದು. ಒಮಾನಿಗೆ ಬಂದುಬಿಡ್ಬೇಕು ಫಸ್ಟು. ಒಮಾನ್ನಿಂದ ಅಲ್ಲಿಂದ ತೈಲ ಕಳಿಸ್ಬೇಕಂದ್ರೆ ಎಲ್ಲಿಗೆ? ನೇರವಾಗಿ ಬಾಂಬೆ ಡಾಕ್ಗೆ ಕಳಿಸ್ಬೇಕು, ಕೊಲಾಬಾದಲ್ಲಿ. ಹಾಗೆ ಕಳಿಸೋದ್ರಿಂದ ಸ್ವಲ್ಪ ಸುತ್ತಾಗತ್ತೆ. ಸೌದಿ ಅರೇಬಿಯಾದಿಂದ ಒಮಾನ್ನಿಂದ ಅಲ್ಲಿಗೆ ಬರಬೇಕು. ಆದರೆ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಈ ಸಮಸ್ಯೆ ತಪ್ಪತ್ತೆ. ಇದರ ಮಧ್ಯೆ ಶುಭ ಸುದ್ದಿಯನ್ನು ಭಾನುವಾರ ದಿವಸ ನಿಮಗೆ ಹೇಳಲೇಬೇಕು. ಏನಪ್ಪ ಅಂತಂದರೆ, ನಿನ್ನೆ ನಮ್ಮ 2 ತೈಲ ವೆಸಲ್ಗಳು, ದೊಡ್ಡದಂಥ ಕಂಟೈನರ್ಗಳು, LPG ಕಂಟೈನರ್ಗಳು, ಒಂದು ಶಿವಾಲಿಕ್ ಅಂಥೇಳಿ ಮತ್ತೊಂದು ನಂದಾದೇವಿ ಅಂತ, 2 ಅತಿ ಬೃಹತ್ತಾದಂಥ ಸರಕು ಹಡಗುಗಳು ಹಾರ್ಮೂಸ್ ಜಲಸಂಧಿಯನ್ನು ದಾಟಿಕೊಂಡು ಭಾರತದತ್ತ ಬರ್ತಾ ಇದ್ದಾವೆ. 17ನೇ ತಾರೀಕು ಬೆಳಗ್ಗೆ ಲ್ಯಾಂಡ್ ಆಗ್ತಾವೆ, ಡಾಕಿಗೆ ಬಂದು ನಿಲ್ತವೆ. ಸಮಸ್ಯೆ ಒಂದು 2 ದಿವಸದಲ್ಲಿ ಮುಗಿದು ಹೋಗುತ್ತೆ. ನರೇಂದ್ರ ಮೋದಿಯವರ ಸಂಧಾನದ ರೀತಿ, ಆಮೇಲೆ ಡಾಕ್ಟರ್ ಜಯಶಂಕರ್ ಅವರು ಮಾಡಿರುವಂಥ ಮಾತುಕತೆ ಯಾವ ಮಟ್ಟಿಗೆ ಫಲಪ್ರದ ಆಗಿದೆ ಅಂದರೆ, ಭಾರತದಲ್ಲಿ ಈ ಕಾಲಘಟ್ಟದಲ್ಲಿ ನಾವು ಇಷ್ಟು ಆರಾಮಾಗಿ ಭಾನುವಾರ ಕುರಿತು ಹರಟೆ ಹೊಡೆಯುವಷ್ಟು ನಿರುಮ್ಮಳವಾಗಿ ಜೀವನ ಮಾಡುವಂಥ ಅವಕಾಶ ಲಭ್ಯ ಆಗಿದೆಯಲ್ಲ, ಅದು ನಿಜಕ್ಕೂ ಭಾಗ್ಯಶಾಲಿ. ಹೌದಲ್ವಾ? ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.